ಆತ್ಮೀಯ ವೀಕ್ಷಕ ದೇವರುಗಳಿಗೆಲ್ಲ ಶುಭೋದಯ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮುರಳಿ ಚಂದ್ರಶೇಖರ್, ಮೈಸೂರಿನಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿಂದು ವೆರಿ ಸ್ಪೆಷಲ್ ವಿಡಿಯೋವೊಂದನ್ನು ನಿಮಗೆ ತೋರಿಸುತ್ತಿದ್ದೇನೆ. ಖಂಡಿತ ನೀವು ಮೆಚ್ಚಿಕೊಳ್ಳುತ್ತೀರಾ. ಮೈಸೂರು ನಗರದವರಾಗಿದ್ದರೆ ಇವತ್ತಿನ ವಿಡಿಯೋ ಹಾಗೂ ಇಲ್ಲಿನ ಮಾತು ಇಷ್ಟವಾಗದೇ ಇರದು. ಏಕೆಂದರೆ ಕೇಳುವ ಮಾತುಗಳೆಲ್ಲವೂ ಸತ್ಯಕ್ಕೆ ಹತ್ತಿರವಾಗಿದೆ. ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯುವ ಹವ್ಯಾಸ. ಮೈಸೂರಿನಲ್ಲಿ ಸಾಹಿತಿ ಎಂದು ಗುರುತಿಸಿಕೊಂಡಿದ್ದೇನೆ. ಇತ್ತೀಚೆಗೆ ಮೈಸೂರು ಮಿತ್ರ ದಿನಪತ್ರಿಕೆಯಲ್ಲಿ ಮೈಸೂರು ನಗರದ ಕುರಿತಾಗಿ ಮೈಸೂರು ಮೈ ನಗರೇರಿಸುವ ಸುಂದರ ತಾಣ ಎಂಬ ಶೀರ್ಷಿಕೆಯಡಿ ಮೈಸೂರು ನಗರವನ್ನು ಹೊಗಳಿ ಸವಿಸ್ತಾರವಾಗಿ ಬರೆದಿದ್ದೆ. ಪ್ರಕಟವಾದ ದಿನದಿಂದ 2-3 ದಿನಗಳು ಓದುಗರು ನಿರಂತರವಾಗಿ ಕರೆ ಮಾಡಿ ನನಗೆ ಪ್ರಶಂಸೆಯ ಸುರಿಮಳೆಯಿಂದ ಸ್ನಾನ ಮಾಡಿಸಿದರು. ನಾನು ಸಹ ಒಪ್ಪಿದೆ. ನಾವು ಬರೆದಿದ್ದು ಚೆನ್ನಾಗಿದೆ ಎಂದು ಹೊಗಳಿದರೆ ಯಾರಿಗೆ ತಾನೇ ಖುಷಿಯಾಗುವುದಿಲ್ಲ? ಕೆಲವರಂತೂ ಗಂಟೆಗೂ ಮೀರಿ ನನ್ನೊಂದಿಗೆ ಮಾತನಾಡಿದ್ದಾರೆ. ಕರೆ ಮಾಡಿದವರ ಸಂಖ್ಯೆ ಬಹಳಷ್ಟಿತ್ತು. ಇವರುಗಳಲ್ಲಿ ವಯಸ್ಸು 90 ದಾಟಿದ ಹಿರಿಯರೊಬ್ಬರು ವ್ಯಕ್ತಪಡಿಸಿದ ಅಭಿಪ್ರಾಯವು ತುಂಬ ಹಿಡಿಸಿತು. ಅಂದಾಜು 50 ನಿಮಿಷಗಳಷ್ಟು ಸುದೀರ್ಘವಾಗಿ ಹಾಗೂ ನಿರರ್ಗಳವಾಗಿ ಮೈಸೂರಿನ ಬಗ್ಗೆ ಮಾತನಾಡಿದರು. ಅವರ ಪ್ರತಿ ಮಾತುಗಳು ಸಿಡಿಗುಂಡಿನಂತೆ ಇದ್ದವು. ಅವರು ಏನು ಮಾತನಾಡಿದರೆಂದು ಅವರಿಂದಲೇ ನಿಮಗೆ ಕೇಳಿಸುತ್ತೇನೆ. ಪ್ರಾರಂಭದಲ್ಲಿ ಅವರ ಮಾತುಗಳನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗಲಿಲ್ಲ. ಅವರ ಮಾತುಗಳು ಎಲ್ಲರಿಗೂ ಹಿತವಚನವಾಗುವುದರಲ್ಲಿ ಅನುಮಾನವಿಲ್ಲ. ಹೆಚ್ಚು ತಿಳಿದ ಬುದ್ಧಿವಂತರು ಹಾಗೂ ಸಮಾಜದ ಬಗ್ಗೆ ಕಳಕಳಿ ಉಳ್ಳವರು ಎಂಬುದು ಅವರಾಡುವ ಪ್ರತಿ ಮಾತುಗಳು ಪುಷ್ಟೀಕರಿಸುತ್ತವೆ. ಹಾಗಾದರೆ ಇನ್ನೇಕೆ ತಡ, ಬನ್ನಿ. ಈಗ ಅದು ಸುಂದರ ತಾಣನೇ. ಯಾಕೆಂದ್ರೆ ಎರಡು ಕಾಲೇಜ್ ಆಗೋಯ್ತು. ಮಹಾರಾಣಿಸ್ಟು ಕಾಮರ್ಸ್ ಅಂಡ್ ಇನ್ನೊಂದು ಯಾವುದೋ ಒಂದು ಕಾಲೇಜ್ ಆಯ್ತು. ಇವ್ರದ್ದೊಂದು ಕಲ್ಯಾಣ ಮಂಟಪ ಇದೆ, ಅದೊಂದು ಸ್ವಲ್ಪ ಸುಧಾರಿಸು. ಅದ್ರಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ನೀವು ಆ ಪಡವಾರಳ್ಳಿ ಎಂಟ್ರೆನ್ಸ್ಗೆ ಇದು ಮಾತೃ ಮಂಡಳಿ ಪಕ್ಕದಲ್ಲಿರೋ ಗಲೀಜನ್ನ ಯಾರು ತೆಗೆಸ್ತಾರೆ ಸ್ವಾಮಿ? ಅಲ್ಲಿ ಏನ್ ಸ್ವಾಮಿ ಅಷ್ಟೊಂದು ಗಲೀಜಿದೆ. ಅದ್ರ ಬಗ್ಗೆ ನೀವು ದಯಮಾಡಿ ಒಂದು ಈ ಮೈಸೂರಿನ ಏನಿದೆ ಮಹಾನಗರ ಪಾಲಿಕೆ ಏನಿದೆ ಅದೆಂಥದ್ದು ಒಬ್ಬ ಮುಸಲ್ಮಾನರು ಏನು ಕಮಿಷನರ್ ಆಗಿ ಬಂದಿದ್ದಾರೆ, ಅವ್ರು ಸ್ವಲ್ಪ ಹೊಂದಿಸೋ ಹಾಗೆ ನೀವು ದಯವಿಟ್ಟು ಒಂದು ಲೇಖನ ಬರೀರಿ. ಆಮೇಲೆ KSRTC ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ನಾವು, ಸಬರ್ಬನ್ ಬಸ್ ಸ್ಟ್ಯಾಂಡ್ಗೆ ಅಂದ್ರೆ ಅದು ಸಮುದಾಯ ಅಲ್ಲಿ ಬಟ್ಟೆ ಮಾರೋದು ಹೋಗೋದು ಜಾಗ ಇಲ್ಲ, ಪಾದಚಾರಿಗಳು ಓಡಾಡಕ್ಕೆ ಸ್ವಲ್ಪ ಇರ್ತಾರೆ. ಜಾರೆ ಅಂತಾನೆ ಅವನು, ಚಿಕ್ಕೆ ಜಾರೆ ಏನೋ ನೀನ್ ಕೇಳ್ತಾ ಇದ್ಯಾ ನನ್ಗೆ ಅಂತ ಕೇಳ್ತಾನೆ ಅವನು. ಇದ್ರ ಬಗ್ಗೆ ಲೇಖನ ಬರೀರಿ ಸ್ವಾಮಿ ಪ್ಲೀಸ್. ಯಾಕೆಂದ್ರೆ ನಾನು ಯಾವುದೋ ಒಂದು ಸನ್ನಿವೇಶದಲ್ಲಿ ನಾನು ಇವ್ರಿಗೆ ಗಣಪತಿ ಅವರಿಗೆ ಪತ್ರ ಬರೆದಿದ್ದೆ, ಗೋವಿಂದೇಗೌಡನ್ ಪತ್ರ ಬರೆದಿದ್ದೆ. ನಾನು ಲೇಖನ ಬರೆಯೋದು ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ ಸ್ವಾಮಿ. ನಿಮ್ಮ ತ್ರಿಪುರಾಂತಕರಿಗೆ ಇನ್ನೂ ಲೇಖನ ಬರೆಯೋ ಮಹಾಪ್ರಭುಗಳಿಗೆ ಒಬ್ಬರು ತಹಶೀಲ್ದಾರರು ಬರೀತಾರೆ, ನಾಗರಾಜರಾಯರು ಬರೀತಾರೆ. ನಿಮ್ಮ ಲೇಖನಗಳು ನೋಡ್ತೀನಿ, ತುಂಬಾ ಚೆನ್ನಾಗಿತ್ತು. ಅವತ್ತು ನೀವು ಬರೆದಂತ ಲೇಖನ ಬಹಳ ನಾನು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತಾಡಿದೆ. ಆದ್ರೆ ಮೈಸೂರು ಗಲೀಜು ಹಾಳಾಗಿ ಹೋಗಿದೆ ಸ್ವಾಮಿ. ಸಯ್ಯಾಜಿರಾವ್ ರೋಡಲ್ಲೇ ಮಾಲ್ ಹಿಂಭಾಗದಲ್ಲೇ ಸೈಕಲ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಅದು ಬ್ಯಾಡಿ ಸ್ವಾಮಿ. KSRTC ಸಿಟಿ ಬಸ್ ಸ್ಟ್ಯಾಂಡು ಅಲ್ಲಿರೋ ಕಸ, ಅಲ್ಲಿರೋ ಗಲೀಜು, ಅಲ್ಲಿರೋ ಇದನ್ನ ಮನುಷ್ಯ ಮಾತ್ರ ನೋಡ್ಬೋದ ಸ್ವಾಮಿ? ಅದು ಅರಮನೆ ತಾಣ. ಅದನ್ನ ಅವತ್ತು KGRTD ಅಂತ ಆದದ್ದು, ಕರ್ನಾಟಕ ಗೌರ್ನಮೆಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆದಾಗ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ ಅವತ್ತು ಅದನ್ನ ಆ ಸ್ಥಳ ಕೊಟ್ಟರು. ಅದ್ರ ಪಕ್ಕದಲ್ಲಿ ಈಗ ಅದೆಂಥದ್ದು ಒಂದು ಗಲೀಜು ಎಂಥದ್ದು ದ್ರಾಕ್ಷಾರಸದ ಅಂಗಡಿ, ಹಾಪ್ಕಾಮ್ಸ್ ಒಂದು, ಈ ಕಡೆ ಗಲೀಜು, ಅಲ್ಲಿ ಹೇಸ್ಗೆ ಯಾವಾಗಲೂ ಮೋರಿ ನೀರು ಅದು ಯಾವ್ದು ಉಕ್ಕಿ ಹರಿತಾ ಇರುತ್ತೆ. ಕಾಲಿಡ್ಬೋದಾ ಸ್ವಾಮಿ KSRTC ಬಸ್ ಸ್ಟ್ಯಾಂಡ್ ಸ್ವಾಮಿ? ಅಲ್ಲ, ಯಾಕೆ ಕೇಳಿದೆ ತಂದೆ ಇಷ್ಟೊಂದು ಅಂತ ಹೇಳಿದ್ರೆ, ಆ ಬಿರಿಯಾನಿ ಪ್ಯಾರಡೈಸ್ಗಳು ಮಣ್ಣು ಮಸಿ ಮತ್ತೊಂದು ಮಗದೊಂದು ಆಗಿವೆ. ಆದ್ರೆ ಆ ಬೀದಿಲಿ ಬಸ್ ಸ್ಟ್ಯಾಂಡ್ಗೆ ಹೋಗುವಾಗ ಬಲಗಡೆ ಹಿಂಗೆ ತಿರುಕೊಳ್ಳೋಲ್ಲ, ಯಾವನೋ ಒಂದು ಟೆಂಟ್ ಹಾಕ್ಬಿಟ್ಟು ದೊಡ್ಡ ಹೋಟ್ಲು ಮಾಡ್ಕೊಂಡು ಬೀದಿಯವ್ರನ್ನೆಲ್ಲ ಕೂಗ್ತಾ ಇರ್ತಾನೆ. ಆ ಗಲೀಜಿನಲ್ಲಿ ಬಲಗಡೆಗೆ ಶೌಚಾಲಯ ಕಕ್ಕಸ್ಸು, ಅದ್ರ ಪಕ್ಕದಲ್ಲಿ ಅವನು ಅಲ್ಲಿ ತಿಂಡಿ ಮಾರಾಟ ಮಾಡ್ತಾನೆ. ಮುನ್ಸಿಪಾಲಿಟಿ ಪೊಲೀಸು, ಎಲ್ಲಿ ರಕ್ಷಣೆ ಇಲ್ವೋ ಅಲ್ಲಿ ಶಿಕ್ಷಣ ಸಿಗಲ್ಲ. ರಕ್ಷಣೆ ಇದ್ದು ಶಿಕ್ಷಣ ಸಿಗಬೇಕು. ಯಾವುದು? ಜೀವಿತದ ಶಿಕ್ಷಣ. ಹೌ ಟು ಲಿವ್ ಇನ್ ದ ಸೊಸೈಟಿ. ವಿ ಹ್ಯಾವ್ ಟು ಲರ್ನ್, ವಿ ಹ್ಯಾವ್ ಟು
ಸ್ಪ್ರೆಡ್ ದ ಕಾಷನ್ ಟು ದ ಪಬ್ಲಿಕ್ಸ್. ನಮ್ಮ ಎಚ್ಚರಿಕೆ ಗಂಟೆನ ತೋರಿಸ್ಬೇಕು ಸ್ವಾಮಿ. ಅದು ಯಾರಿಂದ? ನಿಮ್ಮಂಥವರಿಂದ. ನೀವು ಬರೀರಿ. ನಾ ಬರೆಯೋದು ನಿಲ್ಲಿಸ್ಬಿಟ್ಟೆ, ಮಾನಸಿಕವಾಗಿ ಇನ್ನೊಂದು ಬರವಣಿಗೆನೇ ನಿಲ್ಲಿಸ್ಬಿಟ್ಟೆ ಸ್ವಾಮಿ, ಅಲ್ಲಿ ಬರೆಯೋಲ್ಲ. ಸುಧಾ ಪತ್ರಿಕೆಗೆ ಹೆಸರು ಕಳಿಸುವಾಗ ನಾನು 9ನೇ ಕ್ಲಾಸಲ್ಲಿದ್ದೆ ಸ್ವಾಮಿ, 1960ರಲ್ಲಿ. ಅವಾಗ ನನಗೆ 15 ರೂಪಾಯಿ ಬಹುಮಾನ ಬಂದಿತ್ತು. ಆ ಮನಿ ಆರ್ಡರ್ ರಸೀತಿನ 81 ವರ್ಷ ದಾಟಿದ್ರು ಅದನ್ನ ಇಟ್ಕೊಂಡಿದ್ದೀನಿ ಸ್ವಾಮಿ. ಅವಾಗಿಂದ ಬರವಣಿಗೆ ಮಾಡ್ತಿದ್ದೆ ಸ್ವಾಮಿ ನಾನು. ಬಹಳಷ್ಟು ಎಜುಕೇಷನ್ ಮಂತ್ರಿಗಳನ್ನ, ದೊಡ್ಡವರನ್ನ, ಮಹನೀಯರನ್ನ ಕಂಡು ಮೈಸೂರನ್ನ ಹೊಗಳಿ ತುಂಬ ನಿಮ್ಗಿರೋ ಒಂದು ಮೈಸೂರಿನ ಬಗ್ಗೆ ಇರೋ ಒಂದು ಆಸಕ್ತಿ, ನಿರ್ಲಯಿಂದ ನನಗೆ ಬಹಳ ಸಂತೋಷ ಆಯ್ತು. ಇದನ್ನ ನೋಡಿಲ್ವಾ ಚಂದ್ರಶೇಖರ್? ನೋಡಿಲ್ವಾ? ಸಿಟಿ ಸುತ್ತಿಲ್ವಾ ಇವರು? ಇದನ್ನ ಇಷ್ಟೇ ಎಲ್ಲಾನು ಗೊತ್ತು, ಎಲ್ಲ ಮೂಲ ನೋಡಿದ್ದೀನಿ ಸರ್. ವಾಚಕರವಾಣಿ ಹೇಳ್ತೀನಿ, ಅದನ್ನೂ ವಾಚಕರವಾಣಿ ಇದೆಲ್ಲ ಓದುಗರ ಪತ್ರ ಇರ್ತದಲ್ಲ, ಮೈಸೂರು ಮಿತ್ರ ಹೇಳಿ, ಅದನ್ನು ಬರೀತಾನೆ ಇರ್ತೀನಿ. ಬರೀರಿ ಇನ್ನೊಂದು ಸಾರಿ ಬರೀರಿ, ದಯವಿಟ್ಟು ಬರೀರಿ. ಅದರಲ್ಲೂ ನೀವು ಇನ್ನು ಬೇಜಾರು ಮಾಡ್ಕೋಬೇಡಿ. ಮಂಡಿ ಮೊಹಲ್ಲಾದ ಕಡೆ ಏನಾದ್ರು ನೀವು ಹೋಗ್ಬಿಟ್ರೆ, ನಾನು ಮೈಸೂರಿನಲ್ಲಿ ವಾಸವಾಗಿದ್ದೀನ, ಮೈಸೂರಲ್ಲಿ ಹುಟ್ಟಿದ್ ನಾನು. ನೀವು ನಿರ್ಲೇ ಹುಟ್ಟಿರ್ಬೋದು, ಈಗ ಮೈಸೂರಿನವರೇ ಅಂದಮೇಲೆ ಮೈಸೂರಿನಲ್ಲಿ ಇದ್ದೀನ ನಾನು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡುತ್ತೆ ಹಾಗೆ ಅಂತ ಅನ್ಕೊಂಡಿದ್ದೀನಿ ಸ್ವಾಮಿ ನಾನು. ದಯಮಾಡಿ ಕ್ಷಮಿಸಿ ಅಲ್ವಾ? ನೋಡಿ, ಮತ್ತೆ ಈಗ ಸತ್ಯ ಹೇಳ್ತಾ ಇದ್ದೀರಲ್ಲ ನೀವು. ಶ್ರೀರಂಗಪಟ್ಟಣದ ಬಗ್ಗೆನೂ ಬರ್ದಿದ್ದೀರಿ. ನನಗೆ ಬಹಳ ಖುಷಿ ಆಗೋಯ್ತು. ಆದ್ರೆ ಆ ಶ್ರೀರಂಗಪಟ್ಟಣದ ದೇವಸ್ಥಾನದ ಆಜು ಬಾಜುಲಿರೋ ಗಲೀಜು, ಆ ಪಕ್ಕದಲ್ಲಿ ಆ ಚಪ್ಪಲಿ ಬಿಡೋ ಪಕ್ಕದಲ್ಲಿ ಒಂದೇನೋ ನೀವು ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ. ಆ ಪಕ್ಕದಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ಕಾಲು ತೊಳ್ಕೊಳ್ಳೋಕೆ ಜನರಿಗೆ ಜಾಗ ಕೊಡ್ದೇನೆ ಕಸದ ರಾಶಿ, ಅದ್ರ ಪಕ್ಕದಲ್ಲೇನೆ ಹೋಟೆಲ್ಸು, ಅದ್ರ ಪಕ್ಕದಲ್ಲಿ ಹಣ್ಣಿನ ಅಂಗಡಿ, ಮಣ್ಣು ಮಸಿ, ಅಲ್ಲಿ ಕಾಲು ತೊಳೆಯೋಕ್ಕಾಗಿ ರಂಗನಾಥನ ದರ್ಶನ ಮಾಡ್ಕೊಂಡು ಏನೋ ಪಟ್ಟಣ ರಂಗಸ್ವಾಮಿ ಭಗವಂತ ಇಷ್ಟು ದೊಡ್ಡ ದೇವಸ್ಥಾನನ ಅವನು ಸ್ವಲ್ಪ ಸಹಾಯ ಮಾಡ್ದ ಟಿಪ್ಪುಗನೋ ಇದರ ಇರ್ಲಿ, ಆ ದೇವಸ್ಥಾನದ ಸೊಬಗನ್ನೇ ಹಾಳು ಮಾಡೋರು ಸ್ವಾಮಿ. ಅದೊಂದೇ ಅಂತಲ್ಲ ದೇವರು, ಎಲ್ಲ ಕಡೆನೂ ಅಷ್ಟೇ, ಎಲ್ಲ ಬಡಾವಣೆಯಲ್ಲೂ ಅಷ್ಟೇ. ಲಿಂಗಾಂಬುದಿ ಕೆರೆ, ಕುಕ್ರಳ್ಳಿ ಕೆರೆ, ಕಾರಂಜಿ ಕೆರೆ ಮುಚ್ಚೋಯ್ತಿದ್ವೇನೋ, ಅದನ್ನ ನಿಮ್ಮಂಥವರೆಲ್ಲ ಎಚ್ಚರಿಕೆ ತಗೊಂಡು ಸಮಾಜದ ಸುಧಾರಕರು ಅನ್ಬೇಕೇನೋ ನಿಮ್ಮನ್ನ. ನೀವೆಲ್ಲ ಬುದ್ಧಿಜೀವಿಗಳು, ಸ್ವಲ್ಪ ಅದ್ರ ಬಗ್ಗೆ ಮಾಡಿದ್ದೀರಾ. ಆಮೇಲೆ ಇನ್ನ ಸಾಹಿತ್ಯ ಪರಿಷತ್ ಬಗ್ಗೆ ನಾನು ಮಡ್ಡಿಕೆರೆ ಗೋಪಾಲ್ ಜೊತೆ ಜಗಳ ಎಲ್ಲ ಮಾಡ್ಬಿಟ್ಟೆ ಸ್ವಾಮಿ. ಕೃಷ್ಣರಾಯರ ಕಾಲದಲ್ಲಿ ಆದಂತಹ ಸಾಹಿತ್ಯ ಪರಿಷತ್ತಿನ ಆವರಣ ನೋಡ್ಬೋದಾ ಸ್ವಾಮಿ? ಅಲ್ಲಿ ಸಾಹಿತ್ಯಾಸಕ್ತರು ಹೋಗ್ಬೋದಾ ಸ್ವಾಮಿ? ಎಂತ ಗಲೀಜು, ದುರ್ವಾಸನೆ, ಮೂತ್ರ. ಯಾರು ಇವರು ಹೆಣ್ಮಕ್ಳು ಸಾಹಿತ್ಯ ಆಸಕ್ತರು ಹೆಣ್ಮಕ್ಳಿಗೆ ನಿಂತಿದ್ದಾರೆ, ಅವ್ರೇನಾದ್ರು ಹೋಗ್ಬೇಕು, ಎಲ್ಲಾರು ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ಸ್ಥಳ ಇಲ್ಲ. ಬಹಳ ಬ್ರಹ್ಮಾಂಡವಾದಂತಹ ಗಲೀಜು. ಸಾಹಿತ್ಯ ಪರಿಷತ್ತು ಗಲೀಜಾಗಿದೆ. ಅವರಿಗೆ ಪತ್ರ ಬರೆದು ಮುಖತಃ ಹೋಗಿ ನನ್ಗೊಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ರು ಚುಟುಕು ಸಾಹಿತ್ಯ ಪರಿಷತ್ನವರು, MGR ಅಂತ ಕೊಟ್ಟರು. ಅಲ್ಲಿ ಹೋಗಿ ನಾನು ನೋಡಿದೆ, ಬೇಡಿ ಸ್ವಾಮಿ ಆ ಗಲೀಜನ್ನ. ಅದು ಸಾಹಿತ್ಯ ಪರಿಷತ್ ಇದೇನ್ರಿ ಮಡ್ಡಿಕೆರೆ ಗೋಪಾಲ್ರವ್ರೆ, ಇದನ್ನ ಈಗ ಇಟ್ಕೊಂಡಿದ್ದೀರಲ್ಲಿ ಹಾಗೆ ಅಂತ. ಅವರೊಬ್ರು ಇಂಜಿನಿಯರು ಕನ್ನಡ ಸಾಹಿತ್ಯಕ್ಕೆ ಏನೋ ಸೇವೆ ಮಾಡ್ತಾ ಇದ್ದಾರೆ, ಮಾಡ್ಲಿ, ಅದು ಸಂತೋಷ. ಏನು ಯಾಗೋ ಗೆದ್ರೋ ಏನ್ ಬೇಕೋ ಅದೆಲ್ಲ ನಮ್ಗೆ ಬೇಡ, ಅದು ಅನಾವಶ್ಯಕ. ಆದ್ರೆ ಅದನ್ನ ಇಡೋ ಒಂದು ಇದಕ್ಕಾದ್ರೂ ಬೇಡವಾ ಸ್ವಾಮಿ? ಒಂದು ಆಸಕ್ತಿ ಅಲ್ಲಿ ಬಂದವರು ಬೇಷ್ ಏನ್ರಿ ಇರೋದು ಸಾಹಿತ್ಯ ಪರಿಷತ್ತು ಅನ್ಬಾರ್ದ ಸ್ವಾಮಿ? ಅಲ್ಲಿ ನೋಡಿ ಸ್ವಾಮಿ, ಚಾಮರಾಜಪೇಟೆ ಶ್ರೀಕೃಷ್ಣರಾಜ ಪರಿಷತ್ ಮಂದಿರ ಅಂತ ಮಾಡ್ಕೊಂಡಿದ್ದಾರೆ. ಅವ್ರು ಹೇಗೆ ಇಟ್ಟಿದ್ದಾರೆ ಬಿಲ್ಡಿಂಗ್ ನ, ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ? ಕಾರ್ಪೊರೇಷನ್ ಇಲ್ವಾ? ಇವತ್ತಿನ ಮೈಸೂರಿನ ಸೌಂದರ್ಯ ಹಾಳಾಗಕ್ಕೆ ಮೈಸೂರು ಕೊಳಕು ನಗರ ಅಂತ ಹೇಳಿ ಬರೆಯೋದಕ್ಕೆ ನನಗೆ ಯಾಕೋ ಬಹಳ ಇದು ಬರ್ತಾ ಇದೆ. ಬರಿಬೇಕು ಅಂತಿದ್ದೀನಿ. ಯಾವ ಪೊಲೀಸ್ನವ್ರು ಇಟ್ಕೊಂಡು ಹೊಡೆದು ಚೆಚ್ಚಾಗ್ತಾರೋ, ನನ್ನ ಎಲ್ಲಿ ಸಾಯಿಸ್ಬಿಡ್ತಾರೋ, ನಾವು ಬರ್ದವನಲ್ಲ ಅನ್ನೋ ಭಯಕ್ಕೆ ನನ್ನ ಪೆನ್ನು ಓಡ್ತಾ ಇಲ್ಲ, ಕೈನೂ ಓಡ್ತಾ ಇಲ್ಲ ಸ್ವಾಮಿ. ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ಯಾವ್ದೆಲ್ಲಾರು ಒಂದು ಲೇಖನದಲ್ಲಿ ಅದನ್ನು ಉಲ್ಲೇಖ ಮಾಡಿ ಸ್ವಾಮಿ ದಯವಿಟ್ಟು. ನಾವೆಲ್ಲ ನಿವೃತ್ತಿ ಅಲ್ಲ, ಬೇರೆಯವರು ಬಂದು ಇಲ್ಲಿ ನಿವೃತ್ತಿಯಾಗಿ ಜೀವನ ಮಾಡೋದಲ್ಲ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಡೀ ಮೈಸೂರು ನೋಡಿದವನು ಸ್ವಾಮಿ. ನನಗೆ ಸಂಧಿ ಗಲ್ಲಿ ಇಲ್ಲ, ಇಡೀ ಮೈಸೂರು ನೋಡೋ 90 ವರ್ಷದಲ್ಲಿ ನೀವು ಯೋಚನೆ ಮಾಡ್ಕೊಳ್ಳಿ ಸ್ವಾಮಿ. ನಾನು ಮೈಸೂರನ್ನ ಬಿಟ್ಟು ಹೋದದ್ದು ಅಂದ್ರೆ ನನ್ನ ಔದ್ಯೋಗಿಕ ಬದುಕಿಗೋಸ್ಕರ ನಾನು ಮೈಸೂರನ್ನ ಬಿಟ್ಟು ಮೊದಲು ಅರಕೆರೆ ಜೂನಿಯರ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ, ಅಲ್ಲಿಂದ ಗೌರ್ನಮೆಂಟ್ ಕಾಲೇಜು PUC ಇದರಲ್ಲಿತ್ತು ಚುಂಚನಗಿರಿಗೆ, ಅಲ್ಲಿಗೆ ಬಂದೆ. ಅಲ್ಲಿಂದ ನನಗೆ ಪ್ರಮೋಷನ್ ಆಗಿ ರಾಯಚೂರಿಗೆ ಹೋದೆ ಪ್ರಿನ್ಸಿಪಾಲರಾಗಿ. ಪುನಃ ಅಲ್ಲಿಂದ ಬಿಂಡಿಗನವಲೆ ಅಂತ ಹೇಳಿ, ದೊಡ್ಡ ಗರುಡಾಚಾರ್ಯ ಅಂತ ಹೇಳಿ ಬಿಂಡಿಗನವಲೆ ಭಗವಾನ್ ಅಂತ ಲೇಖನ ಬರೀತಾನೆ ನಮ್ಮ ಶಿಷ್ಯ, ಅವನು. ಆ ಕಾಲೇಜಲ್ಲಿ ಪ್ರಿನ್ಸಿಪಾಲರಾಗಿ ಅಲ್ಲೇ 2002ರಲ್ಲಿ ನಾನು ರಿಟೈರ್ಡ್ ಆದೆ ಸ್ವಾಮಿ. 22 ವರ್ಷ ಆಯ್ತು ರಿಟೈರ್ ಆಗಿ. ಈಗಲೂ ಸಾಹಿತ್ಯ ಜೀವನ ಮತ್ತೆ ನಾನೊಬ್ಬ ಏನೋ 4 ಹರಿಕತೆ ಕರೆದುಕೊಂಡು ಬದ್ರಗಿರಿ ಕೇಶವದಾಸರ ಆಶ್ರಮದಲ್ಲಿ ನಾನು ಅಭ್ಯಾಸ ಮಾಡಿ, ಜವರಯ್ಯ ಅಂತಿದ್ದ ಹೆಸರನ್ನ ಅವರು ವಿಜಯ ಅಂತ ಹೇಳಿ ವಿಜಯದಾಸ್ ಅಂತ ಪರಿವರ್ತನೆ ಮಾಡಿ ನನ್ನ ಹೆಸರನ್ನು ಬದಲಾಯಿಸಿ
ಅವರ ಪಾದಾರವಿಂದಗಳಲ್ಲಿ ಇವತ್ತು ಏನೋ ದಾಸರು ಅಂತೇಳಿ ಕೆಲವು ಕಡೆ ಎಲ್ಲ ಗುರುತಿಸ್ಕೊಂಡಿದ್ದೀನಿ ಸ್ವಾಮಿ. ಕಲ್ಕತ್ತಾದವರೆಗೂ ನಾನು ಕಲ್ಕತ್ತಾದಲ್ಲಿ ಹೋಗಿ ಐ ಹ್ಯಾವ್ ರೆಪ್ರೆಸೆಂಟೆಡ್ ಮೈ ಹರಿಕಥಾ, ಐ ಪರ್ಫಾರ್ಮ್ಡ್ ಮೈ ಹರಿಕಥಾ ಇನ್ ಹಿಂದಿ ಆ್ಯಂಡ್ ಇಂಗ್ಲಿಷ್. ಹೌದು ಸರ್. ಅಲ್ಲಿ ನಾನು ಪ್ರಶಸ್ತಿ ಎಲ್ಲ ತಗೊಂಡು ಏನೋ ಅದು ಅದು ಗುರುಗಳಿಗೆ ಸಲ್ಲಬೇಕು. ನನಗೇನಾದ್ರು ಸಿಕ್ಕಿದ್ರೆ ನಾನು ಕಲ್ತಿದ್ರೆ ಅದೆಲ್ಲ ನನ್ನ ಪರಮ ಪೂಜ್ಯ ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ಹೋಗಬೇಕು. 16 ವರ್ಷಗಳ ಕಾಲ ಅವ್ರು ಪಾಠ ಸೇವೆ ಮಾಡಿದ್ದಾರೆ ಲೆಕ್ಚರರ್ ಆಗಿದ್ದಾಗ. ನಾನು ನೌಕರ ಅಂತ ತಿಳ್ಕೊಂಡಿರ್ಲಿಲ್ಲ, ನಾನು ತಿಳ್ಕೊಂಡಿಲ್ಲ, ಅವರು ನನ್ನ ಸರ್ಕಾರಿ ನೌಕರ ಅಂತ ಪರಿಗಣಿಸಲಿಲ್ಲ. ಈ ಮಠದ ಶಿಷ್ಯ, ಈ ಮಠದ ಭಕ್ತ ನನ್ನ ಬೆಳೆಸಿದ್ರು ಸ್ವಾಮಿ. ಇವತ್ತು ಅವರ ಕೃಪಾಶೀರ್ವಾದದಿಂದ ನಿಮ್ಮ ಜೊತೆಲಿ ಮಾತಾಡೋ ಧೈರ್ಯ ಬಂದಿದೆ ನನಗೆ. ನಿಮ್ಮಿಂದ ಕಲಿಯೋದು ಬಹಳ ಇದೆ ಸರ್. ನಾವು ನಿಮ್ಮಲ್ಲಿ ಒಂದು ಶೇಕಡ ಒಂದಷ್ಟೇ ನಾವು. ಇಲ್ಲ ಇಲ್ಲ, ಹಾಗೆಲ್ಲ ಅನ್ಕೋಬಾರ್ದು ಸ್ವಾಮಿ. ನಾವೆಲ್ಲ ಬದುಕಿದ ಹಾಗೆ ಅಂತ ಹೇಳಿದ್ರೆ ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನೋ ಭಾವನೆ ನಮ್ದು. ಕನಕದಾಸರು ಹೇಳಿದ ಹಾಗೆ ಏನೋ ಬಲ್ಲೆನು ನಾನು ಮತಿಹೀನ ನೆರೆಸು ಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂಟು ದೇವ ರಕ್ಷಿಸು ನಮ್ಮ ನನವರತ ಅಂತ ಬದುಕಿದವ್ರು ನಾವು. ಹಾಗೆ ಬದುಕನೇ ಇದೀನಿ ಸ್ವಾಮಿ ಈಗಲೂ. ಏನು ದಯಮಾಡಿ ತಪ್ಪು ತಿಳ್ಕೊಬೇಡಿ ಸ್ವಾಮಿ, ಇಷ್ಟು ಮಾತಾಡ್ಬಿಟ್ಟೆ ಅಂತ ಪ್ಲೀಸ್. ನಮ್ಗೆ ಖುಷಿ ಆಯ್ತು ನಿಮ್ಮಂತ ನೀವು ತುಂಬಾ ನನಗೆ ಯಾಕೆ ಅಂದ್ರೆ ತುಂಬಾ ಬೇಸರ ಆದದ್ದು ಸ್ವಾಮಿ. ಅವನಂತೆ ಕೆ ಮಂಜುನಾಥ ಅಂತ ಲೇಖನ ಬರೀತಾ ಉಂಟಲ್ಲ ಅವ್ರಿಗೆ, ಅವ್ನಿಗೆ ಏನೋ ದೊಡ್ಡ ಪ್ರಶಸ್ತಿ ಪ್ರದಾನ ಮಾಡಿ ಬೇಕಾದಷ್ಟೆಲ್ಲ ಗೌರವಿಸಿದ್ದಾರೆ. ಇರಲಿ, ಅವನು ವಿದ್ವತ್ವಂಚ ನೃಪತ್ವಂಚ ನೈವತುಲ್ಯ ಕದಾಚನ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಯಾರೋ ಅವನ ಪೂಜ್ಯ ಭಾವದಲ್ಲಿ ಕಂಡು ಆದ್ರೆ ಅವನೊಂದು ಮಹಾಭಾರತದ ಉಲ್ಲೇಖನ ಮಾಡಿ ಒಂದು ಲೇಖನ ಬರೆದ್ಬಿಟ್ಟಿದ್ದ ಸ್ವಾಮಿ. ನಾನು ಅವನಿಗೆ ಹೀಗೆ ಮಾಡಿದೆ ನೋಡಿ. ಅವ್ನು ಬರೆದಿರೋ ಸನ್ನಿವೇಶನ ವ್ಯಾಸರು ಬೆಳಿಗ್ಗೆ ಸ್ನಾನಕ್ಕೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿದ್ರಂತೆ. ದ್ರೌಪದಿ ಬಟ್ಟೆ ಒಗೆಯಕ್ಕೆ ಹೋಗಿ ದ್ರೌಪದಿ ಗಂಗಾ ನದಿಯಲ್ಲಿ ಬಟ್ಟೆ ಒಗೆಯಕ್ಕೆ ಹೋಗಿದ್ಲಂತೆ. ಅಲ್ಲಿ ಹೋದಾಗ ವ್ಯಾಸರು ಒಂದು ಅರ್ಧ ಗಂಟೆ ಆದ್ರೆ ಈಚೆಗೆ ಬರದೆ ಅಲ್ಲೇ ನಿಂತ್ಬಿಟ್ಟವ್ರೆ ನೀರಿನೊಳಗೇನೆ. ಅವರ ದೇಹದ ಎದೆ ಮೇಲೆ ಮೇಘದ ಭಾಗ ಕಾಣ್ತಿದೆ, ಇಳಿದು ಭಾಗ ಕಾಣ್ತಾ ಇಲ್ಲ. ಸ್ವಾಮಿ ಯಾಕೆ ಹಿಂಗೆ ನಿಂತ್ಕೊಬಿಟ್ರಿ ನೀವು? ನಾನು ಬಟ್ಟೆ ಬರಿ ಹೋಗ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅಮ್ಮ ನಾನು ನಿರ್ವಾಣದಲ್ಲಿ ನಿಂತಿದ್ದೀನಿ ಹಾಗೆ ಅಂದ್ರಂತೆ. ಆಗ ದ್ರೌಪದಿ ತನ್ನ ಸೀರೆ ಹರಿದು ವ್ಯಾಸರಿಗೆ ಕಚ್ಚೆ ಕಟ್ಕೊಳ್ಳಕ್ಕೆ ಕೊಟ್ಲು ಅಂತ ಬರ್ದವನೆ. ಎಲ್ಲಿತ್ತೋ, ಯಾವ ವ್ಯಾಸ ಭಾರತದಲ್ಲಿತ್ತೋ, ಪಂಪ ಭಾರತದಲ್ಲಿತ್ತೋ, ಕುಮಾರ ವ್ಯಾಸ ಭಾರತದಲ್ಲಿತ್ತೋ, ಅಥವಾ ಉತ್ನಳಿಲೇ ಯಾರು ಮಹಾಭಾರತ ಬರೆದು ಈ ಕತೆ ಬರೋದು ಇಲ್ಲ ಸರ್, ಎಲ್ಲ ಓದ್ಬಿಟ್ಟಿದ್ದೀನಿ ಅಂತ. ತುಂಬಾ ಸಂತೋಷ ಅಪ್ಪ, ನಾನು ನಿನ್ನ ಶಿಷ್ಯ ಬಿಡಯ್ಯ ಅಂತಂದೆ. ಅದು ಸನ್ನಿವೇಶ ಶ್ರೀಕೃಷ್ಣ ರಾಮ ರುಕ್ಮಿಣಿ ಎಲ್ಲರೂ ಒಂದು ಇದರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಮಧುರಾ ನಗರದಲ್ಲಿ ಅವನು ಬೇಕು ಅಂತಾನೆ ಒಂದು ಕಬ್ಬನ್ನ ತಗೊಂಡ. ಅದು ಕಬ್ಬಿನ ಸಿಪ್ಪೆ ಬಹಳ ಶಾರ್ಪು, ಅದನ್ನ ಹಲ್ಲಲ್ಲಿ ಹಿಂಗೆ ಸಿಗಿದಾಗ ಹೆಬ್ಬೆರಳಿಗೆ ಹೊಡೆದು ಸಿಗದು ಆ ಹೆಬ್ಬೆರಳಿಂದ ರಕ್ತ ಸುರಿಯಕ್ಕೆ ಶುರು ಆಯ್ತು ಕೃಷ್ಣನಿಗೆ. ಅಲ್ಲಿದ್ದಂಥ ಪರಿಚಾರಕರು, ಈ ಸುಭದ್ರ, ಅವಳು ಇವಳು ಎಲ್ಲರೂ ಬಟ್ಟೆ ತಗಲಿ, ಅಲ್ಲಿ ನೀರು ತಗಲಿ, ಹಂಗೆ ಹಿಂಗೆ ಕೂಗಾಡ್ತಾವ್ರೆ. ಆದ್ರೆ ಇವಳು ಮಹಾತಾಯಿ, ಅವನು ಎಷ್ಟು ಚೆನ್ನಾಗಿ ಬರೀತಾನೆ ಸ್ವಾಮಿ ಕುಮಾರ ವ್ಯಾಸ. ನೆತ್ತರನ್ನು ಕಂಡೊಡನು ಹರಿದು ಬಿಸಿತಳು ಹರಿಯ ಎಡೆಗೆ ಉಟ್ಟ ಪಟ್ಟದ ಸೀರೆ ಏನು ಅಂತ ಹೇಳಿ ಬರೀತಾನ ಅವನು. ಅದನ್ನ ಹರಿದು ಎಸೆದ್ಲು ಅವಳು. ಆ ಸನ್ನಿವೇಶನ ಈ ಮುಂಡೆ ಮಗ ಇವ್ರಿಗೆ ವ್ಯಾಸರಿಗೆ ಬಟ್ಟೆ ಇಲ್ದಂಗೆ ಮಾಡಿ ಈ ಒಮ್ಮನ್ ಬಟ್ಟೆ ಹೋಗಿ ಕಳಿಸಿದ್ರು ದ್ರೌಪದಿನ. ಎಲ್ಲಯ್ಯ ಇತ್ತು ಅಂದ್ರೆ ಇತ್ತು ಸಹ, ನಾನೆಲ್ಲ ಓದ್ಬಿಟ್ಟಿದ್ದೀನಿ ಸಹ ಅಂದ. ತುಂಬಾ ಸಂತೋಷ ಬಿಡಪ್ಪ ಅಂದ್ರೆ ಹಿಂಗ್ ಲೇಖನ ಬರೀತಾರೆ. ಒಂದು ಕಮಿಟಿ ಇಲ್ವಾ ನಿಮ್ಮಲ್ಲಿ? ಯಾಕೆ ಹೀಗೆಲ್ಲ ಲೇಖನಗಳನ್ನ ಪ್ರಿಂಟ್ ಮಾಡ್ತೀರಾ? ನೀವೊಂದ್ಸಾರಿ ಇದನ್ನ ಕೊಟ್ಟು ಯಾರಿಗಾರು ಬುದ್ಧಿವಂತರು ಅಂತ ತಾವ್ ಯಾರು ಇಟ್ಕೊಂಡಿರೋ ರಿವ್ಯೂ ಮಾಡಿ ಬರೀಸಿ ಹಾಗೆ ಅಂತ. ಅವ್ನಿಗೆ ಗಣಪತಿಗೂ ಪತ್ರ ಬರದೆ ಮುಖತಃ ಹೋಗು ಮಾತಾಡದೆ ಇಲ್ಲ. ಈಗ ಅದಕ್ಕೆಲ್ಲ ಮಾನ್ಯತೆ ಇಲ್ಲ. ಈಗ ಸಾಹಿತ್ಯನೂ ರಾಜಕೀಯದ ಇದರಲ್ಲಿ ಮುಳುಗೋಗಿದೆ ಸ್ವಾಮಿ. ಬೇಜಾರಾಗುತ್ತೆ, ಯಾಕೆ ಬೇಕು ಅಂತ ಹೇಳಿ ಏನೋ ಕೂತ್ಕೋತೀನಿ ಬರೋಣ ಏನೋ ನಾನು ಕಂಡು ಈ ಪೌರಾಣಿಕ ಪುಸ್ತಕಗಳನ್ನ ಓದ್ಕೊಂಡು ಕಾಲ ಹಾಕ್ತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈ ಕೊಳಕು ಮೈಸೂರು ಅಂತ ಬರೆದ್ಬಿಡಿ ಒಂದು ಹೇಳ್ತೀನಿ ಈಗ ರಣಜಿತ್ ಟಾಕೀಸ್ ನೋಡಿ, ರಣಜಿತ್ ಟಾಕೀಸ್ ನೋಡಿದ್ರಿ ಅಲ್ವಾ? ವುಡ್ಲ್ಯಾಂಡ್ಸ್ ಇಂದ ರಂಜಿತ್ ಟಾಕೀಸ್ ಸೀದಾ ನಮ್ಮ KSRT ಬಸ್ ಸ್ಟ್ಯಾಂಡ್ಗೆ ಹೋಗೋ ರಸ್ತೆ ನೋಡಿದ್ದೀರಾ ಸರ್? ಛತ್ರಿ ಮರದಿಂದ ನಮ್ಮ ಇದು ಕಡೆ ಹೋಗುತ್ತಲ್ಲ, ಕೊಳ್ಳೇಗಾಲ ನರಸೀಪುರ ಕಡೆ ಆ ರೋಡ್ ಇನ್ನೂ ಅಷ್ಟು ಸರ್. ಹೇಳಿ ಮತ್ತೆ ಆ ಚರ್ಚ್ ಪಕ್ಕದಲ್ಲಿರೋ ಕಸನ ಯಾರು ತೆಗಿಯೋರು ಸ್ವಾಮಿ? ಇದ್ರಲ್ಲಿ ಮುಂದಕ್ಕೇನೆ ಇನ್ನೇನು ಅಟ್ಯಾಚ್ಮೆಂಟ್ ಅಂತಲ್ಲ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಒಳಗಡೆ ಶೌಚಾಲಯ ಇದೆ, ಅದ್ರ ಮುಂದ್ಗಡೆ ನಂದಿನಿ ಪಾರ್ಲರ್ ಇದೆ, ಅದ್ರ ಮುಂದೆ 76 ಲಾರಿ ಕಸ ಬಿದ್ದಿದೆ, ಗಬ್ಬು ನೀರು ಹರಿತಾ ಇದೆ, ರಿಪೇರಿ ಮಾಡಿಸೋರಿಲ್ಲ. ಈಗ ರಸ್ತೆನೆ ಬಂದ್ ಮಾಡವ್ರೆ. ನೋಡು ರಿಪೇರಿ ಮಾಡ್ತೀವಿ ಅಂತ ರಸ್ತೆ ಬಂದ್ ಮಾಡ್ಸೋರೆ ಸ್ವಾಮಿ. ಯಾರು ಕೇಳೋರಿಲ್ಲ ಸ್ವಾಮಿ. ನೀನ್ ಸುಮ್ಮನೆ ವ್ಯಾಪಾರ ಮಾಡು, ನಾನಿದ್ದೀನಿ ಅಂತಾನೆ ಯಾವ ಕಲೆಕ್ಟ್ ಮಾಡ್ಕೋತಾನೆ. ಅವನೊಂದು ಇಟ್ಕೊಂಡು ಆ ಸಬ್ ಇನ್ಸ್ಪೆಕ್ಟರ್ಗೆ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವ್ನ ಜೋಬಿಗೆ ತುಂಬಿ ಇವನ್ ಕಳಿಸ್ತಾನೆ. ಪೊಲೀಸಿಂದ
ನಗರ ಪಾಲಿಕೆಯಿಂದ ಮೈಸೂರಿನ ಸೌಂದರ್ಯ ಹಾಳಾಗಿದೆ ಅಂತ ಒಂದು ಶೀರ್ಷಿಕೆ ಕೊಟ್ಟು ಬರೀವಿ ಸ್ವಾಮಿ. ಇಲಾಖೆ ಎಲ್ಲರಿ ನಂಜುಮಳಿಗೆನ ಮನುಷ್ಯ, ನಾನು ಅಲ್ಲೇ ಹುಟ್ಟಿ ಬೆಳೆದವನು ಸ್ವಾಮಿ. ನಾ ಹೇಳಿದ್ನಲ್ಲ, ನನ್ನ ಮನೆ ವಿಷ್ಣುವರ್ಧನ್ ಮನೆ ಎದುರು ಬದ್ರ ಮನೆ ಸ್ವಾಮಿ ನಂಜುಮಳಿಗೆಯಲ್ಲಿ. ಅವ್ರ ತಂದೆಯವರು ಹುಲ್ಲೇಕೆರೆ ನಾರಾಯಣರಾವ್ ಇರುವಂತ ಆ ಕಾಲಕ್ಕೆ 1957-58ರಲ್ಲಿ ದೊಡ್ಡ ಸಿನಿಮಾ ನಿರ್ದೇಶಕರು ಅವರು. ಅವನ ಹೆಸರು ವಿಷ್ಣುವರ್ಧನ್, ಸಂಪತ್ ಕುಮಾರ್ ಅಂತ. ಅವ್ರ ಅಣ್ಣ ರವಿ ನನ್ನ ಕ್ಲಾಸ್ಮೇಟ್. ಗಾಡಿ ಚೌಕ ಸ್ಕೂಲ್ ಸ್ವಾಮಿ, ಗಾಡಿ ಚೌಕ ಸ್ಕೂಲ್ ಅಂತದೆ, ಅಲ್ಲಿ ಬೆಸರ್ ಗ್ರೇಡ್ ಮಿಡ್ಲ್ ಸ್ಕೂಲ್ ಅಂತಿದೆ ನಂಜುಮಳಿಗೆ ಮುಂದಕ್ಕೆ. ಅಲ್ಲಿ ಓದಿದ್ದು ನಾನು. ಅವ್ರ ಅಣ್ಣ ರವಿಕುಮಾರ್ ಅಂತ, ಅವ್ನು ನನ್ನ ಜೊತೆಲಿ ಇವನು ನನ್ನ ಕ್ಲಾಸ್ಮೇಟ್. ಇವನು ಸಂಪತ್ ಕುಮಾರ್ ಅಂತ, ಚಿಕ್ಕದ್ರಲ್ಲಿ ಭಾಳ ತುಂಟ. ಆದ್ರೂ ಅವನು 6-7ನೇ ಕ್ಲಾಸಲ್ಲಿದ್ದ. 8-9ನೇ ಕ್ಲಾಸಿಗೆ ಬಂದಾಗ ಅವನು ನಾನು ಏಕಲವ್ಯ, ಅವನು ದ್ರೋಣಾಚಾರಿ. ಯಾರು ವಿಷ್ಣುವರ್ಧನ್ ದ್ರೋಣಾಚಾರಿ, ನಾನು ಏಕಲವ್ಯ ಮಾಡಿ ಅವತ್ತಿಗೆ ನನಗೆ ಬಣ್ಣ ಗುರುಗಳು ಶ್ರೀನಿವಾಸ ಮೂರ್ತಿ ಅನ್ನೋರು ಬ್ರಾಹ್ಮಣರು ಕೋಲಾರದವರು ನನಗೆ ಒಂದು ಬಹುಮಾನ ಕೊಡಿಸಿದ್ರು ಸ್ವಾಮಿ. ಹಿಂದಿನ ಕಾಲದ ಎಜುಕೇಶನ್ ಮಿನಿಸ್ಟರ್ ಅಣ್ಣಾರಾವ್ ಗಣಮುಖಿ ಅಂತ ಎಜುಕೇಶನ್ ಮಿನಿಸ್ಟರ್ ಇದ್ರು, ಅವ್ರ ಕೈಲಿ ನನಗೆ ಬಹುಮಾನ ಕೊಡಿಸಿದ್ರು ಸ್ವಾಮಿ. ಮೈಸೂರಿನಲ್ಲಿ ಹುಟ್ಟಿ ಬೆಳೆದು ನೋಡಿದವ್ ನಾನು. ಆ ಗಾಡಿ ಚೌಕ, ಅದು ಆ ಹೇಸಿಗೆ, ಇದರಲ್ಲಿ ರಾಮ ನಂಜುಮಳಿಗೆ ನೋಡ್ಬೋದ ಸ್ವಾಮಿ, ಎಷ್ಟು ಸುಂದರವಾಗಿತ್ತು ಅಂದರೆ. ಅದು ಹಳ್ಳಿಯವರೆಲ್ಲ ಬರೋರು ಈ ಕಡೆ, ನಮ್ಮ ಹೆಗರದಿನ ಕಡೆ ತಾಲೂಕು ವಿಜಯಪುರ ಚಟ್ನಳ್ಳಿ ಕಡೆಯವರು, ಅಲ್ಲಿಯವರು ಇಲ್ಲಿಯವರು ಎಲ್ಲ ಬಂದು ಅಲ್ಲಿ ತರಕಾರಿ ತಾವೇ ಇಟ್ಕೊಂಡು ಮಾಡಿ ಅವಾಗ ಮಾರೋರು. ಈಗ ತಕ್ರಿ ಬಟ್ಟು ಬಂದ್ಬಿಟ್ಟು ಎಲ್ಲ ಹೇಸಿಗೆಗೆ ಅಲ್ಲಿ ಕೋಳಿ ಮಾಂಸ. ಮತ್ತೊಂದು ಸಾರಿ ನೀವು ಆ ಫೈಲೇಟ್ ಸರ್ಕಲ್, ಸೇಠ್ ಮೋಹನ್ ದಾಸ್ ಹಾಸ್ಪಿಟ್ಲಿಂದ ಮೇಲ್ಗಡೆ ಫೈಲೇಟ್ ಸರ್ಕಲಿಂದ ನಂಜುಮಳಿಗೆ ಬಂದ್ಬಿಟ್ರೆ ಅನ್ನಿಸ್ತದೆ ಅಂತ ನನ್ನ ನಂಬರ್ನ ನೋಟ್ ಮಾಡ್ಕೊಂಡು ನಂಗೊಂದು ಫೋನ್ ಹಾಕಿ ಒಂದು ಸ್ವಲ್ಪ ಬೈರಿ ಸ್ವಾಮಿ. ಏನ್ರಿ ಸುಳ್ಳು ಹೇಳ್ತೀರಿ, ಹೆಂಗ್ ಸುಂದರವಾಗತ್ತೆ ಅಂತಂದು ಖುಷಿ ಪಟ್ಕೋತೀನಿ. ನೋಡ್ಬೋದಾ ಸ್ವಾಮಿ? ತಾವು ಬಿಡು ಯಾವಾಗ ಇರ್ತೀರಿ ಸರ್? ತಮ್ಮ ಮನೆಗೆ ಒಂದ್ಸರಿ ಬರ್ತೀನಿ ಸರ್, ನೀವು ಹೇಳಿದ್ರೆ ಒಂದು ರೆಕಾರ್ಡ್ ಮಾಡ್ತೀನಿ. ಯಾವಾಗ ಬರಲಿ? ನಾನು ಸದಾ ಕಾಲ ಮನೇಲೇ ಇರ್ತೀನಿ. ಯಾವಾಗಲೂ ನಾನು ಮಠಮಾನ್ಯರ ಸಂಪರ್ಕದಲ್ಲಿ ಇರೋನು. ಈಗ ಮೊನ್ನೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಶಿಷ್ಯರೇನೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶ್ರಯದಲ್ಲಿ ಬೆಳೆದವರೇನೆ ಒಬ್ರು ಮನೋಹರ ರಾಮೇಗೌಡ ಅನ್ನೋರು. ಅವ್ರ ಹೆಸರನ್ನ ಈಗ ಮಂಗಳಾನಂದನಾಥ ಸ್ವಾಮೀಜಿ ಅಂತ ಮಾಡಿ ಅವರನ್ನ ಅಲ್ಲಿಗೆ ಶಾಖಾ ಮಠಾಧಿಪತಿ ಮಾಡಿದ್ದಾರೆ. ನಿರ್ಮಲಾನಂದ ಸ್ವಾಮೀಜಿಗಳು ಅಲ್ಲಿ ಅವರು ಯಾವಾಗ ಆದಿಚುಂಚನಗಿರಿ ಶ್ರೀಮಠಕ್ಕೆ ಬಂದರೋ ಅವರಲ್ಲಿದ್ದಾಗ ಆಹ್ವಾನದ ಮೇರೆಗೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ. ಈಗ ನಾಳಿದ್ರಲ್ಲಿ ಇಲ್ಲಿ ಈ ಯಾಚೇನಹಳ್ಳಿ ತುರುಗನೂರು ಅಂತಿದೆ ಸ್ವಾಮಿ, ನರಸೀಪುರ ತಾಲೂಕು ಯಾಚೇನಹಳ್ಳಿ. ಅಲ್ಲಿ ನಾದಾನಂದನಾಥ ಸ್ವಾಮೀಜಿ ಅಂತಿದ್ದಾರೆ, ಅಲ್ಲಿಗೆ ಹೋಗ್ತೀನಿ. ನಮ್ಮ ವಿಶ್ವಮಾನವ ಅಂತ ಅಲ್ಲಿ ನಮ್ಮ ಚುಂಚನಗಿರಿ ಇದೆ, ಪುರುಷೋತ್ತಮ ಸ್ವಾಮೀಜಿ ಅಂತಿದ್ದಾರೆ, ಅಲ್ಲಿ ಹೋಗ್ತಾ ಇರ್ತೀನಿ. ಮಠಮಾನ್ಯರ ಜೊತೆ ಅಲ್ಲಿ ಇಲ್ಲಿ ಹೋಗ್ತೀನಿ. ಆಮೇಲೆ ಶಾಲಾ ಕಾಲೇಜುಗಳಲ್ಲಿ ಏನೋ ಒಂದು ಉದ್ಘಾಟನಾ ಸಮಾರಂಭ, ಮುಕ್ತಾಯ ಸಮಾರಂಭ ಅಥವಾ ರಾಷ್ಟ್ರೀಯ ಸಮಾರಂಭ ಯಾವುದಕ್ಕಾದ್ರೂ ಆಹ್ವಾನ ಮಾಡ್ತಾರೆ. ಎಕ್ಸೆಪ್ಟ್ ಬೀದರು, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಭಾಷಣ ಮಾಡಿದ್ದೀನಿ ಸರ್. ಉತ್ತರ ಕರ್ನಾಟಕದಲ್ಲಿ ಭಾಳ ನನ್ನ ತುಂಬ ಚೆನ್ನಾಗಿ ಗೌರವಿಸ್ತಾರೆ. ಏನು ಮತ್ತೆ ಹಂಗೆ ಚಲೋ ಮಾತಾಡ್ತಾನೆ ಮಗ ಅವ, ಹೀಗೆ ನನ್ನನ್ನು ಅಪ್ರಿಷಿಯೇಟ್ ಮಾಡೋದವರು. ಒಂದು ಸಮಾರಂಭದಲ್ಲಂತೂ ಹುಬ್ಬಳ್ಳಿ ಸಿದ್ಧಾರೂಢ ಮಠದಲ್ಲಿ ಮಾತಾಡಿ ಯಾವುದೋ ಇದ್ರ ಬಗ್ಗೆ ಆಗ ನಾನು ಹೋಗ್ತಾ ಇದ್ದೀನಿ, ನನ್ನ ಪಕ್ಕದಲ್ಲಿ ಅವನವನ ಹೆಂಗೆ ಮಾತಾಡಿದ್ರಿ ಅವ ಅಂತ. ಅದು ಅಪ್ರಿಷಿಯೇಷನ್ ವರ್ಡ್, ಅದು ಅವನವನ ಅನ್ನೋದು. ನಮ್ಮ ಕಡೆ ಏನಾರು ಹಂಗಂದ್ರೆ ಅಲ್ಲುದಿಸ್ಬಿಡ್ತೀನಿ ಮಗನೇ ಅಂತೀವಿ ನಾವು. ಅವನು ಅದನ್ನು ಅಪ್ರಿಷಿಯೇಟ್ ಆದರೂ ನಾನು ಅಲ್ಲಿ ಉತ್ತರ ಕರ್ನಾಟಕದ ಭಾಷೆಯನ್ನು ಕಲ್ತ್ಕೊಂಡಿದ್ದೀನಿ. ಒಂಚೂರು ಸಂಗೀತ ಅಭ್ಯಾಸ ಮಾಡಿಕೊಂಡು ಹಿಂದಿಲಿ ಹಿಂದೂಸ್ತಾನಿ ಸಂಗೀತನೂ ಹಾಡೋದು ಒಂಚೂರು ಕಲ್ತ್ಕೊಂಡಿದ್ದೀನಿ ಸ್ವಾಮಿ. ಅಷ್ಟೇ. ಗುರು ಆಶೀರ್ವಾದ, ನಿಮ್ಮಂಥವ್ರ ಅಭಿಮಾನ. ನಮ್ಮಂಥದ್ದೇನಿಲ್ಲ, ನಿಮ್ಮ ಪರಿಶ್ರಮ, ನಿಮ್ಮ ಸಾಧನೆ. ಇಲ್ಲ ಬಿಡಿ. ಈಗ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ. ಯಾವಾಗಲಾದ್ರೂ ತಾವು ಬಂದ್ರೆ ಇಲ್ಲಿ JP ನಗರ ನಾನು ವಾಸ ಇರೋದು. JSS PU ಕಾಲೇಜು ಅಂತ ಇಲ್ಲೊಂದು PU ಕಾಲೇಜ್ ಇದೆ, JSS ಬುದ್ಧಿಯವ್ರದ್ದು. JP ಈ ಕಡ್ಕೊಳ ನಂಜನಗೂಡು ಟ್ರೈನ್ ಹೋಗುತ್ತೆ ನೋಡಿ, ಟ್ರೈನ್ ಟ್ರ್ಯಾಕ್ ಹೋಗುತ್ತೆ ಅಲ್ವಾ, ಆ ಟ್ರೈನ್ ಟ್ರ್ಯಾಕ್ ಹೋಗುವಾಗ ಆ JP ನಗರದಲ್ಲಿ ಒಂದು ಟರ್ನಿಂಗ್ ಸಿಗುತ್ತೆ. ಹೊಸ ಕಾಮಾಕ್ಷಿ ಹಾಸ್ಪಿಟಲ್ ಆಗಿದೆ. ಆ ಟರ್ನಿಂಗ್ ನಲ್ಲಿ ಬಂದ್ರೆ JSS PU ಕಾಲೇಜು, ಅದ್ರ ಪಕ್ಕದ ನೆಕ್ಸ್ಟ್ ಟರ್ನಿಂಗ್ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಅಲ್ಲೇ ನನ್ನ ಮನೆ. ಅಲ್ಲಿ ವಾಸ ಮಾಡ್ಕೊಂಡಿದ್ದೀನಿ ಸ್ವಾಮಿ. ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಇಲ್ಲಿದ್ದಾರೆ. ಮಗಳು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ಅಲ್ಲಿ ನಿಮ್ದು ಸ್ವಲ್ಪ ಒಂದೆರಡು ಭಾಷಣಗಳು ಹಾಕೋಣ ಸರ್. ಬರ್ತೀನಿ ಸರ್, ರೆಕಾರ್ಡ್ ಮಾಡ್ಕೊತೀನಿ. ಖಂಡಿತ ನೀವು ಯಾವಾಗ ಬಂದ್ರು ನಿಮ್ಗೆ ಹಾಕೋಣ ಸ್ವಾಮಿ. ನಿಮ್ಮಲ್ಲಿ ಕಲಿಯೋದು ಬಹಳ ಇದೆ ಸರ್. ಬರ್ತೀನಿ ಸರ್, ಖಂಡಿತ ಬರ್ತೀನಿ. ಬಡವನ ಮನೆಗೆ ಭಾಗ್ಯ ಬಂದಾಗ ಬಂದ್ರೆ ಸರ್ ಇದು ಬರ್ತೀನಿ ಸರ್. ನಿಮ್ಮ ಅದೇ ಇಲ್ಲಿ ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷ. ಇನ್ನೊಂದ್ 2-3 ದಿನ ಮನೆ ಬರ್ತೀನಿ. ಅದೊಂದನ್ನ ಇಲ್ಲ ನೀವು
ಮೈಸೂರಿನ ಸೌಂದರ್ಯಕ್ಕೆ ಕಳಂಕ ತಂದಿರುವ ಅಂತ ಡ್ಯಾಶ್ ಮಾಡಿಬಿಟ್ಟು ಒಂದು ಲೇಖನ ಬರೀರಿ. ಅಥವಾ ಕಚ್ಚನಗರಿ ಎಂಬ ಪ್ರಖ್ಯಾತಿಗೆ ಒಳಗಾಗಿದ್ದ ಮೈಸೂರು ಇವತ್ತು ಕೊಚ್ಚೆ ನಗರಿ ಆಗ್ತಾ ಇರೋದೇ ವಿಷಾದನೀಯ ಅಂತ ಒಂದು ಲೇಖನ ಬರೀರಿ. ಪೂರ್ತಿಗಳನ್ನ ನಾನು ಬೇಕಾದ್ರೆ ಕೊಡ್ತೀನಿ ನಿಮ್ಗೆ, ನಿಮ್ಮನ್ನ ಕರ್ಕೊಂಡೋಗಿ ತೋರಿಸ್ತೀನಿ ಆ ದೃಶ್ಯಗಳನ್ನ ಏನೇನು ಆಗಿದೆ ಅಂತ. ನೀವು ಹೇಳಿರೋದೆಲ್ಲ ನಾನು ನೋಡಿದ್ದೀನಿ ಸರ್, ಎಲ್ಲ ಮೈಸೂರು ಇಡೀ ಫುಲ್ ನನ್ಗೆ ಗೊತ್ತು ಸರ್. ಆದ್ರೂ ಲೇಖನದಲ್ಲಿ ಮೈಸೂರನ್ನಾಗೆ ನಾನು ಹುಟ್ಟಿದ ಇಳಿದಿರೋ ಜಾಗಕ್ಕೆ ಈಗ ನಿಮ್ಗೊಂದು ಸಾದೃಶ್ಯ ಹೇಳ್ಬಿಟ್ಟು ನಾನು ನಿಮ್ಮ ಟೈಮ್ನ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ರಾಮಾಯಣದಲ್ಲಿ ಯುದ್ಧ ಎಲ್ಲ ಆಗ್ಬಿಟ್ಟು ಎಲ್ಲ ಸೀತೆನ ಬಿಡುಗಡೆಯಾಗಿ ಸೀತೆಗೆ ಅಗ್ನಿ ಪರೀಕ್ಷೆ ಆಗಿ ಎಲ್ಲೋ ಹೊರಟರು ನಿಂತರು, ಎಲ್ಲರೂ ಹೋಗ್ತಿದ್ದಾರೆ. ಅವಾಗ ಲಕ್ಷ್ಮಣ ಬಂದ ಅಣ್ಣನಿಗೆ ಅಣ್ಣ ಒಂದು ಮಾತು ಹೇಳ್ತೀನಿ ಕೇಳ್ತೀಯಾ ಅನ್ನಂತ. ಏನೋ ಹೇಳೋಪ್ಪ ಅಂತಂದಾಗ, ಅಣ್ಣ ಈಗ ಹೇಗೋ ಅಯೋಧ್ಯೆನ ಭರ್ತನಿಗೆ ಒಪ್ಪಿಸ್ಬಿಟ್ಟಿದ್ಯಾ, ಇನ್ನೊಂದ್ಸಾರಿ ಹೋಗ್ಬಿಟ್ಟು ಅವ್ನಿಗೆ ನಾವೇ ಪಟ್ಟಾಭಿಷೇಕ ಮಾಡಿ ಬಂದ್ಬಿಡೋಣ. ಆದರೆ ನಾವು ಇಲ್ಲಿ ಇವತ್ತು ನಾವು ಗೆದ್ದ ಮೇಲೆ ಇದು ಲಂಕೆ ನಮ್ಮದೇ ಆಯಿತು, ಆದ್ದರಿಂದ ಇದು ಚಿನ್ನದ ಲಂಕೆ, ಸುವರ್ಣ ಲಂಕೆ, ಇಲ್ಲೇ ಇದ್ಬಿಡೋಣ ಅಂದಾಗ ರಾಮ ಒಂದು ಮಾತು ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರ್ವಿಯಸಿ. ವಾಲ್ಮೀಕಿಗಳು ಅವ್ನು ಏನು ಬೇಡ ಅವ್ನ ಬಾಯಿನಲ್ಲಿ ಹೇಗೆ ಬಂತು ಸ್ವಾಮಿ ಅದು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರ್ವಿಯಸಿ. ಲೋ ಅಯ್ಯ ಏನು ತಿಳ್ಕೊಂಡಿದ್ಯೋ ನೀನು, ಹೆತ್ತ ತಾಯಿ, ನಮಗೆ ಆಶ್ರಯ ಕೊಟ್ಟ ಭೂಮಿ ಮಣ್ಣು, ಇವೆರಡೂ ಸ್ವರ್ಗಕ್ಕಿಂತ ಮಿಗಿಲಾದಂಥ ನಾವು ಗೌರವಿಸಬೇಕಾದಂಥ ಸ್ಥಳಗಳು ಕಣಪ್ಪ ಇವೆರಡು. ಆದ್ದರಿಂದ ನಾವು ಅಯೋಧ್ಯೆಗೆ ಹೋಗೋಣ ಅಂತ ಹೊರಟ್ಬಿಡ್ತಾನೆ. ಹಾಗಾಗಿ ನೀವು ಮೈಸೂರಲ್ಲಿ ಇರೋದ್ರಿಂದ ಮೈಸೂರನ್ನ ಬಹಳ ಗೌರವಿಸಿ ಪ್ರೀತಿಸಿ ನೀವು ಬರೆದಿದ್ದೀರಿ, ನಂಗೆ ಬಹಳ ಖುಷಿ ಆಯಿತು ಸರ್. ನೀವು ಈಗ ಮೈಸೂರು ಹೇಳಿದ್ರಿ, ನೀವು ಬೆಂಗಳೂರಲ್ಲಿ ಒಂದು ತಿಂಗಳು ಇದ್ಬಿಟ್ರೆ ಸರ್ ನೀವು ಇನ್ನೂ ಒಂದು ತಿಂಗಳು ಬೇಡ, ಹಾಂ ಒಂದ್ ತಿಂಗಳು ಬ್ಯಾಡಿ. ಈಗ ತಮ್ಮ ಮೊನ್ನೆ ಘಟನೆ ಹೇಳ್ಬಿಡ್ತೀನಿ. ಭಾನುವಾರ ಬೆಂಗಳೂರಿಗೆ ನಾನು ಹೋಗಿದ್ದೆ. ಯಾಕೆ ಅಂದ್ರೆ ನೀವು ನೋಡಿರ್ತೀರಿ, ಕುವೆಂಪು ನಗರಕ್ಕೆ ಬರುವಾಗ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ ಒಂದು ಬ್ಯಾಂಕ್ ಇದೆ ಇಲ್ಲಿ, ಅದು ಬೆಂಗಳೂರು ಹೆಡ್ ಆಫೀಸು. ಅದರದ್ದು ಜನರಲ್ ಬಾಡಿ ಮೀಟಿಂಗ್ ಆಯ್ತು, ಅದಕ್ಕೆ ನನ್ನನ್ನು ಆಹ್ವಾನಿಸಿದ್ರು. ಹೋಗ್ಬಿಟ್ಟೆ ದೇವ್ರು. ಬೆಳಿಗ್ಗೆ ಮೈಸೂರಿಂದ ವಿಶ್ವಮಾನವ ಎಕ್ಸ್ಪ್ರೆಸ್ ನಲ್ಲಿ ಹೋದವನು ಆ ಸ್ಥಾನ ಮುಟ್ಟೋಷ್ಟರಲ್ಲಿ ಅದು ಆಟೋದಲ್ಲಿ ಹೋದ್ರುವೆ ಅಲ್ಲಿ ಇಳಿದು, ನಾನು ಮಕ್ಕಳ ಕೂಡದ ಹತ್ರ ಇಳಿದು ಅಲ್ಲಿಂದ ಮಾನವ ಸರಪಣಿ ಅಂತದೇನೋ ಮಾಡ್ಬಿಟ್ಟಿದ್ರಲ್ಲ, ಹಾಗಾಗಿ ಟ್ರಾಫಿಕ್ ಎಲ್ಲ ಭಾಳ ಅಂತಲ್ಲ. ಆ ಗಲೀಜಿನಲ್ಲಿ ನಾನು ಹೋಗ್ಬೇಕಾದ್ರೆ ನಾನು ಯಾಕಪ್ಪ ಬೆಂಗಳೂರಿಗೆ ಬಂದೆ ಅನ್ನಿಸ್ಬಿಡ್ತು ಸ್ವಾಮಿ. ಆ ಕಲಾಸ್ಪಾಳ್ಯ, ರೆವಿನ್ಯೂ ರೋಡು, ಸ್ವಾಮಿ ಹೆಸರಿಗೆ ಅವೆಲ್ಲ ಬಹಳ ಪ್ರಸಿದ್ಧವಾದ. ನಿಮ್ಮ ಗಮನಕ್ಕಿರಲಿ, ರೆವಿನ್ಯೂ ರೋಡಲ್ಲಿ ನಾನು 1.5 ವರ್ಷ ತೊಂದರೆ ಅನುಭವಿಸ್ಬಿಟ್ಟಿದ್ದೀನಿ ಸರ್. ನಾನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಮತ್ತೆ ಅಲ್ಲಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿದೆ ಸರ್. ನನ್ನ ಮುಖ ಇಲ್ಲಿ ನೋಡಕ್ಕೆ ಬೆಳಿಗ್ಗೆ ಎದ್ದು ಅಂದ್ರೆ ಮ್ಯಾನುವಲ್ ತೆಗೆದ್ಬಿಟ್ಟು ಮ್ಯಾನುವಲ್ ಹೌದು ಹೌದು ಅದು UDD ಲೈನು ಕಳಪೆ ಕಾಮಗಾರಿ ಕೆಲಸ ಸರಿ ಮಾಡಿಲ್ಲ, ಅದಕ್ಕೆ ಬ್ಲಾಕ್ ಆಗುತ್ತೆ ಅಂತ ಕಂಪ್ಲೇಂಟ್. ಫುಟ್ಪಾತ್ ವ್ಯಾಪಾರಿಗಳು ಫುಲ್ಲು ಬ್ಲಾಕ್ ಮಾಡ್ಬಿಡ್ತಾರೆ ಸರ್. ಫುಟ್ಪಾತ್ ವ್ಯಾಪಾರಿಗಳು ಯಾರು ಇಲ್ಲ ಮೈಸೂರಿನಲ್ಲೂ ಅದಾಗ್ಬಿಟ್ಟಿದೆಯಲ್ಲ, ಈಗ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಸಯಾಜಿರಾವ್ ರೋಡ್ ಬ್ಲಾಕ್ ಆಗಿತ್ತು, ಅವ್ರು ಯಾರೋ ಬಂದ್ರು ಕಮಿಷನರ್ ತೆಗ್ಸಿದ್ರು, ತಿರ್ಗಾ ಶುರು ಆಯ್ತು, ತಿರುಗಿ ತೆಗ್ಸಿದ್ರು, ತಿರ್ಗಾ ನೀವು ಮಣ್ಣಾಗೋಗುತ್ತೆ. ನನ್ನ ಲೇಖನದ ಓದುಗ ಅಭಿಮಾನಿ, ಅದಕ್ಕೂ ಮಿಗಿಲಾಗಿ ಅವರೊಬ್ಬ 90 ವಯೋಮಾನದ ವೃದ್ಧರು, ಅನುಭವಿಗಳು, ಮೇಧಾವಿಗಳು ಹಾಗೂ ಸ್ವತಃ ಬರಹಗಾರರು ಆಗಿರುವ ಮಾನ್ಯರ ಅಭಿಪ್ರಾಯದ ನುಡಿಗಳು ಇನ್ನೂ ಇವೆ. ಮುಂದಿನ ವಿಡಿಯೋದಲ್ಲಿ ಖುದ್ದು ಅವರನ್ನು ಭೇಟಿ ಮಾಡಿ ಸಂದರ್ಶನದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ನೋಡ್ತಾ ಇರಿ MRC ಯೂಟ್ಯೂಬ್ ಚಾನಲ್. ನಾನು ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ನೆಮ್ಮದಿ, ಆರೋಗ್ಯ, ಸಹಬಾಳ್ವೆ ನಿಮ್ಮದಾಗಲಿ. ಧನ್ಯವಾದಗಳು.